ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬಂದಿದ್ದೆ. ಸೊ ಹಂಗೆ ನಾವು ಆಚೆ ಹೋಗ್ತಿದ್ದೀರಿ. ಎಲ್ಲಿ ಹೋಗ್ತಿದ್ದೀರಿ ಅಂತ ಹೇಳ್ಬಿಟ್ಟು ಬನ್ನಿ ತೋರಿಸ್ತೀನಿ. ನಾವು ಹೋಗ್ತಿರೋ ರೆಸ್ಟೋರೆಂಟ್ ಬಂದು ಅಶೋಕ್ ನಗರಲ್ಲಿದೆ. ಸೊ ನಾವು ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಮಹದೇವಪುರ ಇಂದ ಅಶೋಕ್ ನಗರ್ಗೆ ಆಲ್ಮೋಸ್ಟ್ ಒಂದು 1 ಅವರ್ ತೋರಿಸಿದೆ. ಟ್ರಾಫಿಕ್ ಏನು ಅಷ್ಟೊಂದಿಲ್ಲ. ನಾವು ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ಹೋಗ್ತಿದ್ದೀವಿ. ಸೊ 1 ಅವರ್ ಎಲ್ಲ ರೀಚ್ ಆಗ್ತೀವಿ. ನಾವು ರೆಸ್ಟೋರೆಂಟ್ಗೆ ರೀಚ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಮಳೆ ಬರ್ತಿತ್ತು ಲೈಟಾಗಿ. ಸೊ ನೋಡಿ, ಎಲ್ಲ ಹೈ ಎಂಡ್ ಕಾರ್ಸೇ ಇದೆ. ನಾವು ಹೋಗೋ ಅಷ್ಟರಲ್ಲಿ ಅಲ್ಲಿ ಒಂದು ಅಮರ್ EV ಕಾರ್ ಹೋಗ್ತಿತ್ತು. ಸೊ ಇದು ಬಂದು ರೋಡಿಂದ 100 ಮೀಟರ್ಸ್ ಒಳಗಡೆ ಹೋಗ್ಬೇಕು ರೆಸ್ಟೋರೆಂಟು. ಎಂಟ್ರಿ ಇದು. ನಾವಾದರೆ ಡೈರೆಕ್ಟಾಗಿ ಹೋಗಿದ್ವಿ. ರಿಸರ್ವೇಷನ್ ಏನು ಮಾಡಿರಲಿಲ್ಲ ಟೇಬಲ್ಲು. ಸೊ ಅದಕ್ಕೆ ಅಲ್ಲಿ ಚೆಕ್ ಮಾಡ್ತಿದ್ದೀವಿ ಟೇಬಲ್ ಅವೈಲೇಬಲ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೇಳಿದ್ರು ಇದೇ ಖಾಲಿ ಇದೆ ಅಂತ ಹೇಳಿದ್ರು. ನೋಡಿ, ಎಂಟರ್ ಆಗ್ತಿದ್ದೀವಿ. ನಾವು ಬಂದಿರೋ ರೆಸ್ಟೋರೆಂಟ್ ಬಂದು ಬ್ಯಾಸ್ಟಿಯನ್ ಗಾರ್ಡನ್ ಸಿಟಿ ಅಶೋಕ್ ನಗರಲ್ಲಿರೋದು. ಸೊ ಈ ಬ್ಯಾಸ್ಟಿಯನ್ ಗಾರ್ಡನ್ ಸಿಟಿ ನೀವು ಕೇಳಿರ್ತೀರಾ, ರೀಸೆಂಟಾಗಿ ತುಂಬ ಕ್ಲಿಕ್ ಆಯಿತು. ಯಾರ್ದಪ್ಪ ಈ ರೆಸ್ಟೋರೆಂಟ್ ಅಂದರೆ ನಮ್ಮ ಹೀರೋಯಿನ್ ಶಿಲ್ಪಾ ಶೆಟ್ಟಿ ಇದ್ದಾರಲ್ಲ ಅವ್ರದ್ದೇ. ಸೊ ಇಲ್ಲೆಲ್ಲ ನಮಗೆ ಸೀ ಫುಡ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ಸರಿ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಮಾನಸ ಬಂದ್ವಿ. ಒಳಗಡೆ ಹೋಗಿದ ತಕ್ಷಣ ಆ ಲೈಟ್ ಮ್ಯೂಸಿಕ್ ಮತ್ತು ಆ್ಯಂಬಿಯನ್ಸ್ ಅದು ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬ ಚೆನ್ನಾಗಿದೆ, ಒಂಥರ ದುಬಾಯ್ ಸ್ಟೈಲಲ್ಲಿದೆ. ಆ್ಯಂಡ್ ನಾವು ಯಾವ ಟೇಬಲ್ ಸೆಲೆಕ್ಟ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಮತ್ತು ಮಾನಸ ನೋಡಿ ಸೆಂಟರಲ್ಲಿ ಒಂದು ಟೇಬಲ್ ಇತ್ತು, ಅಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಅದೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಅದಕ್ಕೂ ಮುಂಚೆ ನಾವು ಲಂಚ್ಗೆ ಏನೇನು ಬೇಕು ಅಂತೇಳ್ಬಿಟ್ಟು ಮೆನ್ಯೂಲ್ಲಿ ನೋಡ್ತಿದ್ವಿ. ಎಲ್ಲ ಡಿಫ್ರೆಂಟ್ ನೇಮ್ಸ್ ಇತ್ತು, ಎಲ್ಲ ಹೊಸ್ದಾಗೆ ನೋಡ್ತಿರೋದು. ಆ್ಯಂಡ್ ವೆರೈಟಿ ಆಫ್ ಫುಡ್ ಸಿಗುತ್ತೆ ಅಂತೂ ಗೊತ್ತಿತ್ತು. ಬಟ್ ನೇಮ್ಸ್ ಡಿಫ್ರೆಂಟ್ ಇರೋದ್ರಿಂದ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ರಿವ್ಯೂ ಚೆನ್ನಾಗಿದ್ರೆ ಅದನ್ನು ಆರ್ಡರ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡ್ವಿ. ನಮಗಿಲ್ಲಿ ಆಚೆನೂ ಪ್ಲೇಸ್ ಇದೆ. ಸೊ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದರು. ಸೊ ಎಲ್ಲ ಫಿಲ್ ಆಗಿರೋದ್ರಿಂದ ನಾವು ಒಳಗಡೆ ಟೇಬಲ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಾನು ಆಚೆ ವೀಡಿಯೋ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಮಾನಸ ಟೇಬಲ್ ಚೇಂಜ್ ಮಾಡಿದ್ಲು. ಯಾಕೆ ಅಂತ ಕೇಳಿದ್ದಕ್ಕೆ ಇಲ್ಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಆ್ಯಂಡ್ ಒಂಥರ ಪ್ರೈವೇಟಾಗಿತ್ತು. ಆ್ಯಂಡ್ ಪಕ್ಕದಲ್ಲೇ ಒಂದು ಕಾರ್ಪೊರೇಟ್ ಇವೆಂಟ್ ನಡೀತಾ ಇತ್ತು. ಸೊ ಅದನ್ನು ಕೂಡ ನೋಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದೆ ಅಂತ ಹೇಳಿದ್ಲು. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತೇಳ್ಬಿಟ್ಟು ನೋಡ್ಬೋದು. ಪಕ್ಕದಲ್ಲಿ ಒಂದು ಕಾರ್ಪೊರೇಟ್ ಇವೆಂಟ್ ನಡೀತಾ ಇದೆ. ಈ ಇವೆಂಟಲ್ಲಿ ಓನ್ಲಿ ಸಿಂಗಲ್ಸ್ ಮಾತ್ರ ಅಲೋ ಇದ್ದರು. ಆ್ಯಂಡ್ ಕೈಂಡ್ ಆಫ್ ಫೈಂಡಿಂಗ್ ದೇರ್ ಸೋಲ್ಮೇಟ್ಸ್ ಅನ್ನೋ ಥೀಮಲ್ಲಿ ನಡೀತಾ ಇತ್ತು. ನಾವು ಆರ್ಡರ್ ಮಾಡಿ 10 ಮಿನಿಟ್ಸ್ಗೆಲ್ಲ ನಮ್ಮ ಆರ್ಡರ್ಸ್ ಎಲ್ಲ ಬಂದಿತ್ತು. ಫಸ್ಟ್ ನಾವು ಆರ್ಡರ್ ಮಾಡಿದ್ದು ಪ್ರಾನ್ಸ್. ಅದು ಬಂದು ಅನಿಮಲ್ ಪ್ರಾನ್ಸ್ ಅಂತೆ. ಸರಿ, ಡಿಫ್ರೆಂಟಾಗಿದೆ ಅಂತೇಳ್ಬಿಟ್ಟು ಸೀ ಫುಡ್ಡಲ್ಲಿ ಫಿಶ್ ಪ್ರಾನ್ಸೇ ಮೇನ್ ಅಲ್ವಾ. ಸೊ ಅದಕ್ಕೆ ನನ್ನ ಫ್ರೆಂಡ್ ಪ್ರಾನ್ಸ್ ಆರ್ಡರ್ ಮಾಡಿದ್ಲು. ಅವಳಿಗೊಂದು ಜ್ಯೂಸು ಮತ್ತು ನನಗೊಂದು ಆರೆಂಜ್ ಜ್ಯೂಸ್ ಆರ್ಡರ್ ಮಾಡಿದ್ಲು. ಪ್ರಾನ್ಸ್ ಬಂದಿದ ತಕ್ಷಣ ನನಗೆ ಫುಲ್ ಟೆಂಪ್ಟ್ ಆಗ್ತಿತ್ತು. ಆ ಘಮ ಸ್ಮೆಲ್ ಚೆನ್ನಾಗಿ ಬರ್ತಿತ್ತು. ಸರಿ ಅಂತೇಳ್ಬಿಟ್ಟು ಇನ್ನು ಬ್ಯಾಟಿಂಗ್ ಮಾಡೋಣ ಅಂತೇಳ್ಬಿಟ್ಟು ಸ್ಮೆಲ್ ನೋಡ್ತಾ ಇದ್ದೀನಿ. ಸಖತ್ತಾಗಿತ್ತು. ಈ ಅನಿಮಲ್ ಪ್ರಾನ್ಸ್ ಅಂದರೆ ನಮಗೆ ಸ್ವಲ್ಪ ಜಾಸ್ತಿ ದೊಡ್ಡ ಸೈಜಲ್ಲಿರುತ್ತೆ. ಆ್ಯಂಡ್ ಅವ್ರು ಮಾಡಿರೋ ಸಾಸ್ ಅದೇ ಸೂಪರಾಗಿತ್ತು. ಆ್ಯಂಡ್ ಕೊರಿಯನ್ ಸ್ಟೈಲ್ ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ರು. ಅವಳಿಗೂ ಸರ್ವ್ ಮಾಡಿ ನಾನು ತಿಂತಾಯಿದ್ದೀನಿ. ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತೇಳ್ಬಿಟ್ಟು. ಸ್ಮೆಲ್ ಆದರೆ ಸೂಪರಾಗಿತ್ತು. ಟೆಂಪ್ಟ್ ಮಾಡ್ತಿತ್ತು, ಯಾವಾಗ ತಿಂತೀನಿ ಅಂತೇಳ್ಬಿಟ್ಟು ಅನಿಸ್ತಿತ್ತು. ಸರಿ ತಿನ್ನೋಣ ಅಂತೇಳ್ಬಿಟ್ಟು ತಿನ್ನೋಕ್ಕೆ ಹೋದರೆ ಬಾಯಿ ಸುಟ್ಕೊಂಡೆ. ಫುಲ್ ಬಿಸಿ ಇತ್ತು. ಟೇಸ್ಟ್ ಆದರೆ ಅಲ್ಟಿಮೇಟಾಗಿತ್ತು. ಚಿಯರ್ಸ್ ಟು ಅವರ್ ಫ್ರೆಂಡ್ಶಿಪ್. ತುಂಬ ದಿನ ಇದೇ ಥರನೇ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ದೀವಿ.
ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಫುಲ್ ಕ್ರೌಡ್ ಇತ್ತು. ಆ್ಯಂಡ್ ಕ್ರೌಡ್ ಫುಲ್ಲು ತುಂಬ ಫ್ಯಾಮ್ಲಿನೇ ಇತ್ತು. ಚಿಕ್ಕ ಮಕ್ಕಳ ಜೊತೆ ಎಲ್ಲ ಬಂದಿದ್ದರು. ಚಿಕ್ಕ ಮಕ್ಕಳಾದರೆ ತುಂಬ ಓಡಾಡಿಕೊಂಡು ತಿಂದ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಅಷ್ಟರಲ್ಲಿ ವೆದರ್ ಆದರೆ ಸಖತ್ತಾಗಿ ಚೇಂಜ್ ಆಯಿತು. ಜೋರು ಮಳೆ ಬರ್ತಿತ್ತು. ತುಂಬ ಚೆನ್ನಾಗಿ ಅನಿಸ್ತಿತ್ತು. ನಾವು ಒಳಗಡೆ ಬಿಸಿ ಬಿಸಿ ಪ್ರಾನ್ಸ್ ತಿನ್ನಬೇಕಾದ್ರೆ ಆಚೆ ಈ ಥರ ವೆದರ್ ಯಾವ ಥರ ಇತ್ತು ಅಂತೇಳಿದ್ರೆ, ಮಳೆಯಲಿ ಜೊತೆಯಲಿ ಈ ಸಾಂಗ್ ನೆನಪಾಗ್ತಿತ್ತು. ನನ್ನ ಫ್ರೆಂಡ್ಗಾದರೆ ಏನು ಅರ್ಥ ಆಗಲ್ಲ ಬಿಡಿ, ಯಾಕಂದರೆ ಅವಳು ಕನ್ನಡ ಅಷ್ಟೊಂದು ಗೊತ್ತಿಲ್ಲ ಅವಳಿಗೆ. ನಾವು ಫ್ರಾನ್ಸ್ ಮುಗಿಸೋ ಅಷ್ಟರಲ್ಲಿ ಮಾನಸ ಫಿಶ್ ಆರ್ಡರ್ ಮಾಡಿದ್ಲು. ಅವಳಿಗೆ ಫಿಶ್ ತುಂಬ ಇಷ್ಟ, ನನಗೆ ಪ್ರಾನ್ಸ್ ಅಂದರೆ ತುಂಬ ಇಷ್ಟ. ಫಿಶ್ ಸ್ಲೈಸ್ ಆದರೆ ತುಂಬ ಚೆನ್ನಾಗಿತ್ತು. ಸೊ ಶೀ ಈಸ್ ಕಟಿಂಗ್ ಲೈಕ್ ಎ ಕೇಕ್. ಅದಕ್ಕೆ ನಾನು ವಿಶ್ ಮಾಡ್ತಿದ್ದೆ, ಹ್ಯಾಪಿ ಬರ್ಡೇ ಮಾನಸ ಅಂತ ಹೇಳ್ಬಿಟ್ಟು. ಇದು ಬಂದು ಪುದೀನ ಫ್ಲೇವರಲ್ಲಿ ಆರ್ಡರ್ ಮಾಡಿದ್ಲು. ಆ ಫ್ಲೇವರ್ ಆದರೂ ಚೆನ್ನಾಗಿತ್ತು. ಹೇಳ್ದೆ ಅಲ್ವ, ಈ ರೆಸ್ಟೋರೆಂಟಲ್ಲಿ ತಂದಿದ ತಕ್ಷಣ ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು. ಅದೇ ನಮ್ಮನ್ನು ಟೆಂಪ್ಟ್ ಮಾಡ್ತಿದ್ದು, ತಿನ್ನಿ ತಿನ್ನಿ ಅಂತ ಹೇಳ್ಬಿಟ್ಟು. ಸ್ಮೆಲ್ಲು ಚೆನ್ನಾಗಿತ್ತು, ಅದೇ ರೀತಿ ಟೇಸ್ಟ್ ಕೂಡ ಚೆನ್ನಾಗಿತ್ತು. ನಾನು ಮಾನ್ಸನ್ ಕೇಳ್ತಿದ್ದೀನಿ ಟೇಸ್ಟ್ ಮಾಡಿಬಿಟ್ಟು ಹೇಳು ಅಂತ ಹೇಳ್ಬಿಟ್ಟು, ಯಾಕಂದರೆ ನನಗೆ ಅಷ್ಟೊಂದು ಫಿಶ್ ಇಷ್ಟ ಆಗಲ್ಲ. ಅವಳು ಟೇಸ್ಟ್ ಮಾಡಿ ಚೆನ್ನಾಗಿದೆ ತಿನ್ನು ಅಂತ ಹೇಳಿದ್ಲು. ಸರಿ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ. ಅದೇ ಗ್ಯಾಪಲ್ಲಿ ಅವಳ ಜ್ಯೂಸ್ ಕೂಡ ಯಾವ ಥರ ಇದೆ ಅಂತೇಳ್ಬಿಟ್ಟು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತು. ಫುಡ್ ಆದರೆ ನಾವು ಬರೀ ಸೀ ಫುಡ್ ಟ್ರೈ ಮಾಡಿದ್ರಿ. ಅದಾದಮೇಲೆ ಡೆಸರ್ಟ್ಸ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಮಾನ್ಸಾಗ ಹೇಳಿದೆ, ನಿಂಗೆ ಯಾವ್ದು ಇಷ್ಟ ಬಂದರೆ ಅದು ಆರ್ಡರ್ ಮಾಡು ಅಂತೇಳ್ಬಿಟ್ಟು. ನಾನು 3 ಡೇಸಿಂದ ಅವಳಿಗೆ ಕೇಳ್ತಿದ್ದೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತೇಳ್ಬಿಟ್ಟು. ಅದಕ್ಕೆ ಅವಳು ಟ್ರೆಸ್ ಲೆಚಸ್ನ ಆರ್ಡರ್ ಮಾಡಿದ್ದಾಳೆ. ಇದು ಕಂಪ್ಲೀಟ್ ಮಿಲ್ಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಅದಾದಮೇಲೆ ನನ್ನ ಕಳಿಸ್ಲು ತಿನ್ನಮ್ಮ ಅಂತೇಳ್ಬಿಟ್ಟು. ನೋಡಿ ಅದ್ರ ಮೇಲೆ ಬ್ಯಾಸ್ಟಿಯನ್ ಅಂತೇಳ್ಬಿಟ್ಟು ಚಾಕ್ಲೇಟ್ ತಂದಿದ್ದಿಟ್ಟಿದ್ದಾರೆ. ನಾನು ಟ್ರೈ ಮಾಡ್ತಿದ್ದೀನಿ ಯಾವ ಥರ ಇದೆ ಅಂತೇಳ್ಬಿಟ್ಟು. ನಾನು ಬೇರೆ ಕಡೆ ಟ್ರೈ ಮಾಡಿದ್ದೀನಿ, ಬಟ್ ಇಲ್ಲಿ ಈ ಡೆಸರ್ಟ್ ಚೆನ್ನಾಗಿರುತ್ತೆ ಅಂತ ರಿವ್ಯೂವಲ್ಲಿ ನೋಡಿದ್ವಿ. ಸಖತ್ತಾಗಿ ಅನಿಸ್ತು ನನಗಾದರೆ. ಫುಲ್ ಮಿಲ್ಕ್ ಸ್ಮೆಲ್ ಬರ್ತಿದೆ ಅಂತ ಹೇಳ್ತಿದ್ದೀನಿ, ಯಾಕಂದರೆ ಅದು ಕಂಪ್ಲೀಟಾಗಿ ಮಿಲ್ಕ್ ಪ್ರಾಡಕ್ಟ್ ಇರೋದ್ರಿಂದ ಅದೇ ಫ್ಲೇವರೇ ಇರುತ್ತೆ. ನಮ್ಮದು ತಿಂದಿದ್ದೆಲ್ಲ ಮುಗೀತು. ಸರಿ ಫೋಟೋಸ್ ತೊಗೊಳೋದಕ್ಕೂ ಮುಂಚೆ ಫಸ್ಟು ಬಿಲ್ ಪೇ ಮಾಡಿಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಬಿಲ್ ಬಂತು. ಅದು ಬಿಲ್ನ ತೆಂಗಿನ ಚಿಪ್ಪಲ್ಲಿ ತೊಗೊಂಬಂದಿದ್ದಾರೆ. ಆ ಚಿಪ್ಪು ನೋಡಿ ಹೆಂಗೆ ಫುಲ್ ನೈಸಾಗಿ ಮಾಡಿದ್ದಾರೆ. ನಾನು ಹಾಗೆ ಕ್ರಿಯೇಟಿವ್ ಆಗಿ ಫೋಟೋಸ್ ತೆಗಿತಾ ಇದ್ದೆ ಮಾನ್ಸೋದು. ತುಂಬ ಚೆನ್ನಾಗಿತ್ತು ಇದರಲ್ಲೆಲ್ಲ. ಬನ್ನಿ ಇವಾಗ ನಿಮಗೆಲ್ಲ ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀನಿ. ಲೇಡೀಸ್ಗದೇ ಸಖತ್ ಇಷ್ಟ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರೋ ಫೋಟೋಸ್ ಇಲ್ಲಿ ನಾವು ಕ್ಯಾಪ್ಚರ್ ಮಾಡ್ಕೊಬೋದು. ಆ್ಯಂಡ್ ಎಲ್ಲರೂ ಕ್ಯೂ ಅಲ್ಲಿ ನಿಂತಿರ್ತಾರೆ. ಈ ಪ್ಲೇಸ್ಗೆ ಬಂದು ಇಲ್ಲಿ ಫೋಟೋಸ್ ತೊಗೊಬೇಕು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅನಿಸ್ತು. ಇಲ್ಲಿ ಇನ್ನೊಂದೇನಪ್ಪ ಚೆನ್ನಾಗಿರೋದು ಅಂತ ಹೇಳಿದ್ರೆ ವಾಶ್ರೂಮ್ಸ್ ಆದರೆ ಸಖತ್ತಾಗಿತ್ತು. ಅದೊಂಥರ ವೇವಿ ಫಾರ್ಮಲ್ಲಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತು, ಒಂಥರ ಹೊಸ್ದಾಗಿ ಅನಿಸ್ತು ನನಗಾದರೆ. ಫ್ರೆಂಡ್ಸ್ ಜೊತೆ ನೋಡಿ ಎಲ್ಲರೂ ಬಂದಿದ್ದಾರೆ. ಫ್ರೆಂಡ್ಸ್ ಗ್ಯಾಂಗೆಲ್ಲ ಬಂದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಿದ್ದಾರೆ. ಫೈನಲಿ ನಮಗೆ ಒಂದು 20 ಮಿನಿಟ್ಸ್ ಆದಮೇಲೆ ಅಲ್ಲಿ ಪ್ಲೇಸ್ ಸಿಕ್ತು. ನಾವು ಅದನ್ನು ನಿಂತ್ಕೊಂಡೇ ಇದ್ವಿ. ಸೊ ಇಲ್ಲಿ ನೋಡಿ ಬ್ಯಾಸ್ಟಿಯನ್ ಅಂತ ಬರ್ತಿದ್ದಾರೆ. ಆ್ಯಂಡ್ ಆ ಲೈಟ್ ಎಫೆಕ್ಟ್ಸಿಂದ ಫೋಟೋಸ್ ಅದೇ ಸಖತ್ತಾಗಿ ಬರ್ತಿದೆ. ಮಧ್ಯದಲ್ಲಿ ಒಂದು ಫ್ಲೋರಲ್ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಅದನ್ನು ಟಚ್ ಮಾಡಿದ್ರೆ ನಮಗೆ ಈ ಥರ ಫ್ಲವರ್ ಅರಳೋ ಥರ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಫೋಟೋಸ್ ಅದೇ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ನನ್ನ ಫೋಟೋ ಸೆಷನ್ ಆದಮೇಲೆ ಮಾನ್ಸೋದು ಮಾಡ್ತಿದ್ದೀವಿ. ಆ್ಯಂಡ್ ಹಿಂದೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಕಂಪ್ಲೀಟಾಗಿ ನಮಗೆ ಬೀಚಸ್ ಸೈಡ್ ಇರುತ್ತೆ ಅಲ್ವಾ. ಸೊ ಆ ಥರ ಶೆಲ್ಸಲ್ಲಿ ಈ ಹುಲ್ಲೆಲ್ಲ ಬರುತ್ತೆ ಅಲ್ವಾ, ಆ ಥರ ಮಾಡಿದ್ದಾರೆ. ನಾವು ಕೆಳಗಡೆ ಎಲ್ಲ ಫೋಟೋಸ್ ಎಲ್ಲ ತೆಗೆದುಕೊಂಡು ಸರಿ ಫಸ್ಟ್ ಫ್ಲೋರಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ಆ್ಯಂಡ್ ಈ ಸ್ಟೆಪ್ಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಗೂಗಲ್ ರಿವ್ಯೂವಲ್ಲಿ ಫೋಟೋಸ್ ನೋಡಿದ್ರೆ ಈ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ತುಂಬ ಜನ ಫೋಟೋಸ್ ತಗೊಂಡಿರ್ತಾರೆ. ನೋಡಿ ಇದು ಬಂದು ಮೇಲೆಯಿಂದ ವ್ಯೂ. ಫಸ್ಟ್ ಫ್ಲೋರಿಂದ ಯಾವ ಥರ ಕಾಣಿಸುತ್ತೆ ಅಂತೇಳ್ಬಿಟ್ಟು ತೋರಿಸ್ತಿದ್ದೀನಿ ನಿಮಗೆ. ಮೇಲೆ ಆದರೆ ಫುಲ್ ಖಾಲಿ ಇತ್ತು, ಯಾಕಂದರೆ ಮಳೆ ಬರ್ತಾ ಇರೋದ್ರಿಂದ ತುಂಬ ಎಲ್ಲ ಕೆಳಗಡೆನೇ ಇದ್ದರು. ನೋಡಿ ಮ್ಯೂಸಿಕ್ ಪ್ಲೇ ಮಾಡೋದಕ್ಕೆ. ನಮಗಾದರೆ ಲೈಟ್ ಮ್ಯೂಸಿಕ್ ಇತ್ತು ಹೋದಾಗ,
ಮೇ ಬಿ ಈವ್ನಿಂಗ್ ಆಗ್ತಾ ಆಗ್ತಾ ಮ್ಯೂಸಿಕ್ ಸ್ವಲ್ಪ ಜಾಸ್ತಿ ಮಾಡ್ಬೋದು. ನೋಡಿ ಮೇಲೆ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆಳಗಡೆ ನಮಗೆ ಬಾರ್ ಕೌಂಟರ್ ಇದೆ. ಅದೇ ಹೇಳ್ದೆಲ್ಲ ಒಂದು ಕಾರ್ಪೊರೇಟ್ ಇವೆಂಟ್ ಫಾರ್ ಸಿಂಗಲ್ಸ್ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ನಮಗಾದ್ರೆ ಅಲೋ ಇರಲಿಲ್ಲ. ಅದು ರಿಜಿಸ್ಟರ್ ಮಾಡ್ಕೊಂಡು ಬರಬೇಕಂತೆ. ಮೇಲೆ ಕೂಡ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಫ್ಯಾಮ್ಲಿಗೆ, ವಿತ್ ಚಿಲ್ಡ್ರನ್ಸ್, ವಿತೌಟ್ ಚಿಲ್ಡ್ರನ್ ಎಲ್ಲರೂ ಬರ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸ್. ಆದರೆ ನನಗೆ ಈ ರೆಸ್ಟೋರೆಂಟಲ್ಲಿ ಏನಪ್ಪ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಫುಡ್ ಟೇಸ್ಟ್ ಆದರೆ ಸೂಪರ್ಬಾಗಿತ್ತು. ನಾನು ಎಲ್ಲೂ ಈ ಥರ ಟೇಸ್ಟ್ನ ನಾನು ನೋಡಿರಲಿಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಬಂದು ನಾವು ಫುಡ್ನ ಆರ್ಡರ್ ಮಾಡಿದ ತಕ್ಷಣ ಜಸ್ಟ್ 10 ಮಿನಿಟ್ಸಲ್ಲೇ ಸರ್ವ್ ಮಾಡಿದ್ರು. ಅದೊಂದು ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಇರೋ ಆ್ಯಂಬಿಯನ್ಸ್ ಆಗಲಿ, ಅಲ್ಲಿ ಲೈಟಿಂಗ್ಸ್ ಆಗಲಿ ಲೇಡೀಸ್ಗಾದ್ರೆ ತುಂಬ ಇಷ್ಟ ಆಗುತ್ತೆ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ನಮ್ದು ಆಲ್ಮೋಸ್ಟ್ ಮುಗೀತು. ಇನ್ನು ರಿಟರ್ನ್ ಆಗೋ ಟೈಮು. ನೋಡಿದ್ರಲ್ಲ ಈ ವಿಡಿಯೋ. ನಿಮ್ಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದೇ ಥರ ನಿಮಗೆಲ್ಲ ಹೊಸ ಹೊಸ ಪ್ಲೇಸಸ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನೋಡೋದ್ರಲ್ಲ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.